ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಾ ಇದ್ದೀರಾ ನೀವು? ಈ ಟಾರ್ ರೋಡ್ಗೆ ಹೊಂದ್ಕೊಂಡಿರೋಂಥ ಜಾಗನೇ 6 ಕುಂಟೆ ಜಾಗ ನೋಡಿ. ಊರು ಪಕ್ಕದ ಜಾಗ, ಅಕ್ಕಪಕ್ಕ ಎಲ್ಲ ಮನೆಗಳಿದೆ ನೋಡಿ. ಇದು ಬಂದು 6 ಕುಂಟೆ ಜಾಗ. ನಿಮ್ಗೆ ಹತ್ತತ್ರ ಇಲ್ಲಿಂದ ಹಿಡಿದು ನಿಮ್ಗೆ ಅಲ್ಲಿವರೆಗೂ ಒಂದು 40 ಅಡಿ ಅಗಲ ಬರುತ್ತೆ ಈ ಜಾಗ. ಉದ್ದ ಜಾಸ್ತಿ ಬರುತ್ತೆ. ಉದ್ದ ಒಂದು ಹತ್ತತ್ರ ನಿಮಗೆ 100 ಅಡಿಗಿಂತ ಜಾಸ್ತಿ ಬರುತ್ತೆ. ಇದೇನಿದೆ ನೋಡಿ, ಇಲ್ಲಿಂದ ಹಿಡಿದು ನಿಮಗೆ ಅಲ್ಲಿವರೆಗೂ ಈ ಟ್ರಾನ್ಸ್ಫರ್ ಪಟ್ಟಿವರೆಗೂ ಒಂದು 40 ಅಡಿ ಬರುತ್ತೆ ಅಗಲ. ಇದು 6 ಕುಂಟೆ ಜಾಗ. ಇದು ಬಂದು ನಿಮಗೆ ಚನ್ನಪಟ್ಟಣಕ್ಕೆ 3 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ 4 ಕಿಲೋಮೀಟ್ರ್ ಆಗುತ್ತೆ. ಇದು ಬಂದು ಚನ್ನಪಟ್ಟಣ ಲಿಮಿಟ್ಸ್ಗೆ ಬರುತ್ತೆ. ಮತ್ತು ಊರು ಪಕ್ಕದ ಜಾಗ ನೋಡಿ. ಟಾರ್ ರೋಡ್ ಪಾಯಿಂಟು ವೆಸ್ಟ್ ಫೇಸಿಂಗ್ ಬರುತ್ತೆ. ಆರಾಮಾಗಿ ಒಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಚಿಕ್ಕದೊಂದು ಫಾರ್ಮ್ ಹೌಸ್ ಮಾಡ್ಕೋಬೋದು. ಇದು ಬಂದು 6 ಕುಂಟೆಗೆ ಸಪ್ರೇಟ್ ಪಾಣಿ ಇದೆ. ನಿಮ್ಗೆ 5.5 ಕುಂಟೆ ಕೆಳಗಡೆ ಇದ್ದರೆ ನಿಮಗೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ನೀವು ದುಡ್ಡು ಕೊಡಬೇಕು ರಿಜಿಸ್ಟ್ರೇಷನ್ ಚಾರ್ಜ್ಗೆ. ಈ 6 ಕುಂಟೆ ಇದ್ದರೆ ಕುಂಟೆ ಲೆಕ್ಕದಲ್ಲಿ ಕೊಡಬೇಕಾಗುತ್ತೆ. ಇದು ಒಳ್ಳೆ ಬೆನಿಫಿಟ್. ಇದ್ರ ಬೆಲೆ ಬಂದು ನಿಮಗೆ 7,20,000 ಅಂತಾರೆ ಪರ್ ಗುಂಟೆನ. ಕುತ್ಕೊಂಡು ಮಾತಾಡಿದ್ರೆ ಕಮ್ಮಿ ಆಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ. ಪೇಪರೆಲ್ಲ ಕ್ಲಿಯರ್ ಆಗಿದೆ. ಡೈರೆಕ್ಟ್ ರಿಜಿಸ್ಟರ್ಗೆ ರೆಡಿ ಇರೋವಂಥ ಜಾಗ. ಮತ್ತು ಊರು ಪಕ್ಕದ್ದೇ ಜಾಗ ನೋಡಿ. ಅಕ್ಕಪಕ್ಕ ಎಲ್ಲ ಮನೆಗಳಿದೆ. ನೀವು ಆರಾಮಾಗಿ ಇಲ್ಲೊಂದು ಮನೆ ಕಟ್ಕೊಂಡು ಒಂದು ಚಿಕ್ಕದಾಗಿ ಒಂದು ತೋಟ ಮಾಡ್ಕೊಂಡಿರ್ಬೋದು. ಇಲ್ಲಿಂದ ಕೆಂಗೇರಿಗೆ ಬರೀ 50 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ 4 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣಕ್ಕೆ ಇಲ್ಲಿಂದ 3 ಕಿಲೋಮೀಟ್ರ್ ಆಗುತ್ತೆ. ಮತ್ತು ನಿಮಗೆ ಇದೆಲ್ಲ ಒಂದು ಗ್ರಾಮೀಣ ಪರಿಮಿತಿಗೆ ಬರೋದ್ರಿಂದ ನಿಮ್ಗೆ ವಿದ್ಯುತ್ತು, ಒಂದು ನೀರು, ಪ್ರತಿಯೊಂದು ಎಲ್ಲ ಸೌಲಭ್ಯಗಳು ಕೂಡ ಇದಕ್ಕೆ ಸಿಗುತ್ತೆ. ಮತ್ತು ನಿಮಗೆ ಇದು ಬಂದು ಟಾರ್ ರಸ್ತೆ, ಇದು ಟಾರ್ ರೋಡ್. ಇದು ಯಾರೆಲ್ಲ ಈ ಥರ ಒಂದು 5 ಕುಂಟೆ 10 ಕುಂಟೆ ಹುಡುಕ್ತಾ ಇರ್ತೀರ ಅಂಥವ್ರಿಗೆ 6 ಕುಂಟೆ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ 6 ಕುಂಟೆ ಬೇಕು ಅಂತಂದರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ಇಲ್ಲಿಂದ ಹಿಡ್ತೀನಿ ನಿಮಗೆ ನೋಡಿ. ನಿಮಗೆ 40 ಅಡಿ ರೋಡ್ ಫೇಸ್ ಬರುತ್ತೆ. ಇಲ್ಲಿವರೆಗೂ ಬರುತ್ತೆ. ಈ ಕಂಬವರೆಗೂ 40 ಅಡಿಗಿಂತ ಜಾಸ್ತಿನೇ ಬರುತ್ತೆ. ಹತ್ತತ್ರ ನಿಮಗೆ ನೋಡಿ ಇಲ್ಲಿವರೆಗೂ ಬರುತ್ತೆ. ಇದು ಕರೆಕ್ಟಾಗಿ 50 ಅಡಿನೇ ಇದೆ ನೋಡಿ. ಇದು ಕಂಬ ಪ್ರತಿಯೊಂದು ಇದೆ ಈ ಜಾಗದಲ್ಲಿ.